ನಂದನಾಕುಲ ನಂದಗೋಕುಲ. ಅತ್ತೆ, ನಾಳೆ ಹಬ್ಬ ಅಲ್ವಾ, ಮುತ್ತೈದರಿಗೆಲ್ಲ ಮುತ್ತೈದೆ ಬಾಗ್ನ ಕೊಡ್ಬೇಕು. ಅತ್ತೆ, ನನ್ ಜೊತೆ ಬನ್ನಿ. ನೀವು ಮಾತಾಡ್ತಾ ಇದ್ರೆ ಹಾಗೆ ನಿಮ್ ಮಾತ್ ಕೇಳ್ತಾ ಕೇಳ್ತಾ ನಾನು ಕೆಲಸ ಮಾಡ್ಕೊಳ್ತೀನಿ. ಮಗಳೇ ತವ್ರ ಮನೆಗ್ ಬರಲ್ಲ ಅಂದ್ರೆ ಯಾವ ಹಬ್ಬ ಮಾಡಿ ಏನ್ ಸಂಭ್ರಮ ಪಡ್ಬೇಕು? ಇದಾ ನಿಮ್ ಚಿಂತೆ? ಇದು 1 ವರ್ಷದ ಕತೆನಾ ಅತ್ತೆ? ಕಡೆ ಪಕ್ಷ ಗಿರ್ಜಾ ನಮ್ಮ ಮನೆ ಎದುರುಗಡೆ ಇದ್ದಾಳೆ, ಅವಳನ್ನ ದಿನಾ ನೋಡ್ಬೋದು. ಹಾಗನ್ಕೊಂಡು ನಾವೇ ಸಮಾಧಾನ ಮಾಡ್ಕೋಬೇಕು ಅತ್ತೆ. ಅವಳು ಕಣ್ಣಿಗೆ ಕಾಣದೆ ದೂರ ಇದ್ದಿದ್ರೆ ಇಷ್ಟು ನೋವು ಆಗ್ತಿರ್ಲಿಲ್ಲ. ಆದ್ರೆ ಹತ್ರ ಇದ್ದೆ ದೂರ ಇದ್ದಾಳಲ್ವಾ, ಅದಕ್ಕೆ ನೋವು ಆಗ್ತಾ ಇದೆ ಕಲ. ಪಂಚಮಿ ಹಬ್ಬದ ದಿವ್ಸ ಹಾಲಲ್ಲಿ ಅವ್ರ ಅಣ್ಣಂದಿರ್ ಬೆನ್ನುಜ್ಜಿ ಆಶೀರ್ವಾದ ತಗೊಳ್ಳೋ ಭಾಗ್ಯ ಅವಳಿಗಿಲ್ವಲ್ಲ. ತಂಗಿಗೆ ಬಾಗಿನ ಕೊಡೋಕೆ ಇಷ್ಟ ಇಲ್ದೇ ಇರೋರು ಊರಿನ ಎಲ್ಲ ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾ ಇದ್ದಾರೆ. ಅದೇ ಅದೇ ನನಗ್ ಜಾಸ್ತಿ ಸಂಕಟ ಆಗ್ತಾ ಇದೆ ಕಲ. ಹಬ್ಬ ಹರಿದಿನ ಯಾಕಾರ ಬರುತ್ತೋ ಅಂತ ಅನಿಸ್ತಾ ಇದೆ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಕ್ಕ, ನನ್ ಬೆನ್ನೇನು ಬಟ್ಟೆ ಹೋಗಿ ಕಲ್ಲನ್ಕೊಂಡ್ಬಿಟ್ಟಿದ್ಯಾ? ಸಾಕ್ ಸುಮ್ನೆ ಕುತ್ಕೊಳ್ಳ, ಹಿಂಗೇನು ಗೊತ್ತಾಗಲ್ಲ. ಹಿಂಗೆ ರಪ ಅಂತ ಉಜ್ಜಿದ್ರೇನೆ ವರ್ಷದ ಕೊಳೆ ಎಲ್ಲ ಹೋಗೋದು. ಏ ಯಾಕೋ ಕಿರ್ತಿದ್ಯಾ? ಏ ಅಕ್ಕ, ಈಗ ಮನೆಗ್ ಬರ್ತಾ ಭಾವನ ಹತ್ರ ಏನೋ ಜಗಳ ಮಾಡ್ಕೊಂಡ್ ಬಂದ್ಯಾ? ಯಾಕೆ? ಅವ್ರ ಮೇಲೆ ಇರೋ ಕೋಪ ಎಲ್ಲ ನಮ್ ಬೆನ್ ಮೇಲೆ ತಿರ್ಸಿದ್ಯಲ್ಲ, ಅದಕ್ಕೆ. ಅವ್ರ ಮೇಲಿರೋ ಕೋಪನ ಹಾಕಿ ಉಜ್ಜಿದ್ರೇನೆ ನಿನ್ ಬೆನ್ನು ಫಳ ಅಂತ ಹೊಳೆಯೋದು, ಅವ್ರ ಮೇಲಿರೋ ಕೋಪನು ಕಡಿಮೆ ಆಗೋದು. ಅಕ್ಕ, ಮಾಧವಳಿ ಮಾತ್ರ ಇಷ್ಟೊಂದು ಸಾಫ್ಟ್ ಆಗಿ ಉಸ್ತಾ ಇದೆ, ನಮ್ಗಾದ್ರೆ ಚರ್ಮ ಕಿತ್ತಗೋರಿಂದ ಕುಚ್ಬಿಟ್ಟಲೆ. ಹೌದು, ಮಾಧವ ನನ್ ಪಾಪ ತಮ್ಮ. ನೀವಿಬ್ರು ಇದಿರಲ್ಲ, ಆಹಾ ಮಹಾನ್ ಕಳ್ರು. ಮುದ್ದಿನ ಅಕ್ಕ. ಏ ಸುಮ್ನೆ ಕುತ್ಕೊಳ. ಹಿಂಗ್ ಇಷ್ಟ ಇದೆಯೋ ಪರಿಸ್ತಾ ಇದೆಯೋ ಅಂತಾನೆ ಗೊತ್ತಾಗ್ತದ. ಏನಾಯ್ತು ಸುಂದ್ರ? ಏನಾಯ್ತು? ಏನಾಯ್ತು? ಅಲ್ಲ, ನಾನ್ ಯಾಕೆ ಇಷ್ಟು ಕರಗಿದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಚಿಕ್ಕವನಿದ್ದಾಗಿಂದ ಈ ತರ ಹಾಳಾಗಿ ಮೈ ಮುಚ್ಚಿದ್ರೆ ನಾನು ಇರ್ತಾರ ಸೈ ಪಾಬಳ ಅಂತ ಹೊಳಿತಾ ಇದ್ದೆ. ನಿಜ ಹೇಳಕ್ಕ, ನಾನ್ ನಿಜವಾಗ್ಲೂ ನಿಮ್ ತಮ್ಮನ ಅಥವಾ ಯಾವ್ದಾದ್ರು ಕಸಬುನಿಂದ ನನ್ನ ಆಯ್ಕೊಂಡ್ ಬಂದ್ರ ಅಂತ. ಇಷ್ಟೇನಾ ವಿಷಯ? ನಾನು ಏನು ಅಂತ ಹೆದರ್ ಬಿಟ್ಟಿದ್ದೆ ಅಷ್ಟೇ ತಾನೇ. ಕೂತ್ಕೊಳ್ಳೋ, ನಾನು ನಿನಗೆ ಬೆನ್ನುಜ್ತೀನಿ. ಅಕ್ಕ, ಹಾಲದು ಕತ್ತಿನ ಕುರಿದ? ಅಯ್ಯೋ ರಾಮ, ಸುಮ್ಮನೆ ಕೂತ್ಕೊಳ್ಳೋ. ಈ ಮನೆಯಲ್ಲಿ ಒಬ್ಬ ಬ್ರೂಸ್ ಲೀ ಇದ್ದಾನೆ, ನೀವೆಲ್ಲ ನೋಡಿದ್ದೀರಾ? ನೋಡಿ. ಗಿರ್ಜಾ, ಇನ್ನು ಎಷ್ಟೊತ್ತಿದ್ದು ಈ ಶಾಸ್ತ್ರ? ಲೇಟ್ ಆಗಲ್ವೇನ್ರ? ದೇವಸ್ಥಾನಕ್ಕೆ ಟೈಮ್ ಆಗ್ತಾ ಇದೆ. ಏಯ್,
ಹೇಳ್ರ ಬೇಗ ನೋಡಿ. ಬೇಗ ಬೇಗ ಒಬ್ಬೊಬ್ರಾಗ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ರು. ಹೋಗೋ ಸುಂದ್ರ. ಸರಿ ಅಮ್ಮ, ನಾನು ಇನ್ ಹೊರಡ್ತೀನಿ ಮನೆಗೆ. ಏನೇ ಇದು, ನಮ್ ಜೊತೆ ದೇವಸ್ಥಾನಕ್ ಬಂದ್ ಹೋಗೆ. ಅಯ್ಯೋ ಇಲ್ಲಮ್ಮ, ಮನೇಲಿ ತುಂಬಾ ಕೆಲ್ಸ ಇದೆ, ನಾನು ಇನ್ ಹೊರಡ್ತೀನಿ. ಏನಮ್ಮ ಹಬ್ಬದ ದಿನಾನು ಹೀಗ್ ಬಂದ್ ಹಾಗೆ ಹೋಗ್ತಾ ಇದೀಯಾ? ಹೇಳದ್ನಲ್ಲಮ್ಮ, ಮನೇಲಿ ನಾನು ಇನ್ನು ಪೂಜೆ ಎಲ್ಲ ಮಾಡ್ಬೇಕು. ಬರ್ತೀನಿ ಆಯ್ತಾ? ಸರಿನಮ್ಮ, ಹುಷಾರು. ಮೀನಾ, ಅತ್ತೆ ಏನಾಯ್ತು? ಏನು ಇಲ್ಲ ಅತ್ತೆ. ಏನು ಇಲ್ಲ ಅಂದ್ರೆ ನನಗ್ ಗೊತ್ತಾಗಲ್ವಾ? ತವ್ರ ಮನೆಯವ್ರು ನೆನ್ಪಾಗ್ತಿದಾರ? ಈ ನೋವನ್ನ ನಾನು 30 ವರ್ಷಗಳಿಂದ ಅನುಭವಿಸ್ತಾ ಇದ್ದೀನಿ ಮೀನಾ. ಇದೆ ಇದೆ ಈ ನೋವು ನಮ್ಮನೆಗೆ ಸೊಸೆಯಾಗಿ ಬರೋಳಗ್ ಬರಬಾರ್ದು ಅಂತಾನೆ ನಿಮ್ಮ ಮಾವ ಯಾರಿಗೂ ಪ್ರೀತಿ ಮಾಡಿ ಮದ್ವೆ ಮಾಡ್ಕೋಬೇಡಿ ಅಂದ್ರು. ಆದ್ರೆ ನೀವ್ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅಯ್ಯೋ ಅತ್ತೆ, ನನ್ಗೇನ್ ಬೇಜಾರಿಲ್ಲಪ್ಪ. ನೀವೇ ಇದನ್ನೆಲ್ಲ ಹೇಳಿ ಅಪ್ಪ ಅಮ್ಮನ್ ನೆನ್ಪು ಬರ್ಸ್ತಿದ್ದೀರಾ. ಅಪ್ಪ ಅಮ್ಮನ ನೆನಪು ಮಾಡಕ್ಕೆ ಅವ್ರೇನ್ ಮರೆಯುವಂತ ವಿಷಯನಾ? ರಕ್ತದಲ್ಲಿ ಬೆರೆತೋಗಿರೋ ವಿಷಯ ಅದು. ಅದನ್ನ ಯಾವತ್ತೂ ಯಾರು ಮರ್ಸಕ್ ಆಗಲ್ಲ ಮೀನಾ. ನನ್ನನ್ನು ಕಾಡ್ತಾ ಇರೋ ನೋವು ನಿನ್ನನ್ನು ಕಾಡುತ್ತೆ ಮೀನಾ. ಕಾಡದೆ ಬಿಡೋದಿಲ್ಲ ಅದು. ಆದಷ್ಟು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡು. ಕಷ್ಟನೇ, ಅಭ್ಯಾಸ ಮಾಡ್ಕೊ. ನಾನಿನ್ ಯಾವತ್ತೂ ಅಪ್ಪ ಅಮ್ಮನ್ ನೋಡಕ್ಕಾಗಲ್ವಾ? ತಮ್ಮನ್ ಜೊತೆ ಕಾಲ ಕಳಿಯಕ್ಕಾಗಲ್ವಾ? ನನಗೆ ತವ್ರ ಮನೆಗೆ ಹೋಗೋ ಅವಕಾಶ ಇಲ್ವಾ? ಕೇಶವ, ಒಂದ್ಸಲ ಇಲ್ಲಿಗೆ ಬಾರು. ನನ್ಗಾಗ್ತಿರೋ ನೋವ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಜೋರಾಗಿ ಅಳ್ಬೇಕು ಅನಿಸ್ತಿದೆ. ಹತ್ ಬಿಡ್ತೀನಿ. ಮೀನಾ, ಮೀನಾ, ಕೆಲವೊಂದು ಸಂಬಂಧಗಳು ಎಷ್ಟು ವಿಚಿತ್ರ ಅಲ್ವಾ ಮೀನಾ? ಬೇಕು ಅಂದಾಗ ಸಿಗಲ್ಲ, ಬೇಡ ಅಂದಾಗ ಬಿಡಲ್ಲ. ಆ ಕೆಲವು ಸಂಬಂಧಗಳನ್ನ ನಾವು ತುಂಬಾ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರ್ತೀವಿ. ಅದ್ರ ಜೊತೆಗೆ ಸಂತೋಷ, ಸುಖ, ದುಃಖ, ನೋವು, ನಲಿವು ಎಲ್ಲ ಹಂಚ್ಕೊಂಡಿರ್ತೀವಿ. ಆ ಸಂಬಂಧಗಳು ನಮ್ಮ ಜೀವನ ಪೂರ್ತಿ ಶಾಶ್ವತವಾಗಿರ್ತವೆ ಅಂತ ನಂಬಿರ್ತೀವಿ. ಆದ್ರೆ ವಿಧಿ ಇದೆಯಲ್ಲ, ಆ ವಿಧಿ ಚಾಟಿ ಇಟ್ಕೊಟ್ಟಾಗ ಆ ಏಟಿನ ಧಾಟಿಗೆ ಎಲ್ಲ ಚಿತ್ರ ಆಗ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ಕೂಡ್ಸೋದಕ್ಕಾಗಲ್ಲ. ಆ ಸಂಬಂಧಗಳು ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮನೂ ಆಗಿರ್ಬೋದು. ಅಮ್ಮನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ ಮೀನಾ. ಅಮ್ಮ ಇವತ್ತು ತುಂಬಾ ಬೇಜಾರಾಗಿದ್ದಾಳೆ. ಅವ್ರ ಅಣ್ಣಂದ್ರನ್ನ ನೆನೆಸ್ಕೊಂಡು ತುಂಬಾ ನೋವು ಪಡ್ತಿದ್ದಾಳೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅಲ್ಲಿ ಅಮ್ಮನ್ನ ನೀನ್ ನೋಡ್ಕೋತೀಯಾ? ಅದೇನಂದ್ರೆ ಕೇಶವ, ನಾನಿನ್ ಹೋಗ್ ಬರ್ತೀನಿ. ಮೀನಾ, ಅಕ್ಕ ಹೊಟ್ಲು ಅನ್ಸತ್ತೆ, ಕಳ್ಸ್ಕೊಟ್ ಬರ್ತೀನಿ. ಚಂದ್ರು, ದೇವಸ್ಥಾನಕ್ಕೆ ಕೊಡ್ಬೇಕಾಗಿರೋ ಬಾಗಿನಗಳನ್ನೆಲ್ಲ ಕಾಲಿಡಕ್ಕೆ ಹೇಳಿದ್ಯಾ ತಾನೆ? ಹೋಗೋಣ, ಎಲ್ಲ ರೆಡಿ ಇದೆ. ಹಾಗೆ ಊರ್ನೆಲ್ಲ ಒಂದಷ್ಟು ಜನ ಅಲ್ಲಿ ಬಂದು ನಿಂತಿದ್ದಾರೆ. ಅಮ್ಮ, ಯಾಕೋ ಗೊತ್ತಿಲ್ಲ ಅಮ್ಮ, ಅಣ್ಣನ್ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ನ್ ಮನೇಲಿದ್ದ ಗೊತ್ತಾಗ್ತಾ ಇರ್ಲಿಲ್ಲ, ಬಟ್ ಅವ್ನ್ ಇಲ್ದೆ ಯಾಕೋ ಮನೆ ಗೊಳೋ ಅನ್ಸ್ತಿದೆ ಅಮ್ಮ. ಆದ್ರೂ ಇವತ್ತು ಅಣ್ಣ ಇರ್ಬೇಕಿತ್ತು. ಅವ್ನ್ ಇದ್ದಿದ್ರೆ ನಂಗೊಂಥರ ಹಬ್ಬ ಸ್ಪೆಷಲ್ ಆಗಿರ್ತಿತ್ತು. ನಾನ್ ಇವತ್ತು ಅವ್ನ್ ಬೆನ್ನು ಉಜ್ಬೇಕಿತ್ತು,
ಅವನ್ ಕೈಲಿ ಗೋರಂಟಿ ಹಾಕ್ಸ್ಕೊಬೇಕಿತ್ತು. ಎಲ್ಲಾ ಕೆಲ್ಸ ಅವನ್ ಕೈಯಲ್ಲಿ ಮಾಡಿಸ್ಕೊಂಡಿದ್ರೆ ಅದೇ ಒಂಥರ ಖುಷಿ. ಅಣ್ಣ ತಂಗಿ ಸಂಬಂಧನೇ ಚೆನ್ನ. ಎಲ್ಲದಕ್ಕೂ ತಂಗಿನ ರೇಗಿಸೋ ಅಣ್ಣನ್ಗೆ ತಂಗಿ ಅಂದ್ರೆ ಪಂಚ ಪ್ರಾಣ. ಇನ್ನ ಅಣ್ಣನ ಎಲ್ಲದಕ್ಕೂ ಗೋಳು ಇಕ್ಕೊಳ್ಳೋ ತಂಗಿ 1-2 ದಿನ ಅಣ್ಣ ಮನೇಲಿರ್ಲಿಲ್ಲ ಅಂದ್ರೆ ತಂಗಿ ಗೋಳೋ ಅಂತಾಳೆ. ಜೊತೆಲಿದ್ದಾಗ ಕೀಟ್ಲೆ ಮಾಡೋದು, ಜಗಳ ಆಡೋದು ಎಲ್ಲ ಆಗ್ತಾ ಇರತ್ತೆ ಅಮ್ಮು. ಆದ್ರೆ 1-2 ದಿನ ದೂರ ಆದಾಗ ಅಣ್ಣಂಗೆ ತಂಗಿನ್ ನೋಡ್ಬೇಕು ಅನ್ಸುತ್ತೆ, ತಂಗಿಗೆ ಅಣ್ಣನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ಈ ಚಡಪಡಿಕೆ ಇದೆಯಲ್ಲ, ಅದೇ ಅದೇ ಅಣ್ಣ ತಂಗಿ ಪ್ರೀತಿ ಅನ್ನೋದು. ಕೆಲವೊಂದ್ಸಲ ತಂಗಿ ತಪ್ಪು ಮಾಡಿದಾಗ ಅವಳನ್ನ ಕ್ಷಮಿಸಿ ತಿದ್ದಿ ಬುದ್ಧಿ ಹೇಳೋ ಗುಣ ಅಪ್ಪ ಅಮ್ಮನ ಬರ್ದೇ ಇರ್ಬೋದು. ಆದ್ರೆ ಇಂಥ ವಿಷಯದಲ್ಲಿ ಅಣ್ಣ ಅದೋನು ತಂಗಿನ ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಹೇಳೋದಮ್ಮ, ರಕ್ತ ಸಂಬಂಧಗಳಲ್ಲಿ ಅಣ್ಣ ತಂಗಿಯ ಸಂಬಂಧ ತಾಯಿ ಎದೆ ಹಾಲಿನಷ್ಟೇ ಶ್ರೇಷ್ಠ ಅನ್ನೋದು. ಹೌದು, ಮತ್ತೆ ಅಣ್ಣ ತಂಗಿ ಅಂದ್ರೆ ಅದೊಂದು ಸ್ಪೆಷಲ್ ಬಾಂಡು. ಎಷ್ಟೇ ವರ್ಷ ಕಳೆದ್ರು ಆ ಪ್ರೀತಿ, ಆ ಸಲಿಗೆ, ಆ ಸಂಬಂಧ ಯಾವತ್ತೂ ಬದಲಾಗಲ್ಲ. ಇಲ್ಲ, ಕೆಲವು ಅಣ್ಣ ತಂಗಿ ಸಂಬಂಧ ಬದಲಾಗತ್ತೆ, ಪ್ರೀತಿ ಬಣ್ಣ ಕಳ್ಕೊಳತ್ತೆ, ಬಂಧ ಬೆಲೆ ಕಳ್ಕೊಳತ್ತೆ. ನಿಮ್ಗೆ ಪೂಜೆ ಮಾಡೋಣ ಅಂತ ಬಂದ್ರೆ ಇಲ್ಲಿ ಐರಾವಣ ಮೈರಾವಣ ಬಂದ್ಬಿಟ್ಟವ್ರಲ್ಲ. ಇದೇನಮ್ಮ ಜಾರತ್ತೆ, ನೋಡ್ಕೊಂಡ್ ಬರ್ಬೇಕಲ್ವಾ? ಅಣ್ಣ, ನೀವಿರ್ಬೇಕಾದ್ರೆ ನನ್ಗೇನ ಭಯ? ಅಣ್ಣ, ಇವತ್ ನಾಗರ ಪಂಚಮಿ ಅಲ್ವಾ, ಅದಕ್ಕೆ ನಿನ್ ಹೆಸರಲ್ಲಿ ವಿಶೇಷವಾಗಿ ಪೂಜೆ ಇಟ್ಟಿದ್ದೀರಿ, ಹೋಗೋಣವಾ? ನಿನ್ನಂತ ಮುದ್ದಾದ ತಂಗಿ ಬಂದು ಕೊಟ್ಟಿರ್ಬೇಕಾದ್ರೆ ನನಗೇನಮ್ಮ ಭಯ? ಬಾಮ್. ಚಿಕ್ಕ ಈ ಬಂಡೆಗಳ ಮಧ್ಯೆ ಯಾರು ಬೋರ್ವೆಲ್ ಹೊಡಿಸಿರೋದು? ನೀರು ಬರ್ತಾ ಇದೆಯಲ್ಲ. ಏನ್ರ ಮಾಡ್ತಾ ಇದ್ದೀರಿ ಗಿರಿಜಾ? ಏನ್ ನೋಡ್ತಾ ಇದೀಯ ಅಲ್ಲಿ? ಅಣ್ಣ, ನಾವು ಬೇರೆ ಟೈಮಲ್ಲಿ ದೇವಸ್ಥಾನಕ್ಕೆ ಬರ್ಬೇಕಾಗಿತ್ತು. ಈಗ ನಿಮ್ದೇ ಪೂಜೆನೂ ಮಾಡಕ್ಕಾಗಲ್ಲ. ಹೌದು ಗಿರಿಜಾ, ರಾಕ್ಷಸರಿರ್ಬೇಕಾದ್ರೆ ದೇವ್ರ ಪೂಜೆ ಮಾಡಕ್ಕಾಗೋದಿಲ್ಲ. ಚಂದು, ಈಗ ಬೇಡ, ನಡಿ ಹೋಗೋಣ. ಏ ಅಜ್ಜಿ, ನಿಂಗೆ ಇಷ್ಟ ಕಾಲ್ ನೋವಿದ್ರು ಯಾಕೆ ಎಲ್ಲ ಕಡೆ ಬರ್ತೀಯ? ಸುಮ್ನೆ ಆರಾಮಾಗಿ ಮನೇಲಿ ಇರ್ಬೋದಿತ್ತು. ನೀನ್ ಇಲ್ಲಿ ಬರೋದಂತೆ, ನಾನ್ ನಿನ್ನ ಕಾಯೋದಂತೆ. ನೀನ್ ಹಿಂಗ ಅಡ್ಡಾಡ್ಕೊಂಬ ಹೋಗಮ್ಮ, ನನ್ನನ್ ಕಾಯೋದ್ ಬೇಡ. ಅಯ್ಯಯ್ಯೋ ಬೇಡಪ್ಪ, ಆಮೇಲೆ ನಿನ್ ಮಗಳು ಬರೋದು, ನೀನ್ ಅವ್ರನ್ನ ಮಾತಾಡ್ಸಕ್ ಹೋಗೋದು, ಅದನ್ನ ಅಪ್ಪ ಚಿಕ್ಕಪ್ಪ ನೋಡೋದು. ಅದ್ರ ಬದ್ಲು ನಾನ್ ಇಲ್ಲೇ ಕಾಯೋದೇ ವಾಸಿ.
ಏನಾಗಲ್ಲ ಹೋಗ್, ನೀನ್ ಅಡ್ಡಾಡ್ಕೊಂಡ್ ಬಾ. ಬೇಡಪ್ಪ, ನಾನು ಇಲ್ಲೇ ಇರ್ತೀನಿ. ಕೋತಿ 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 ಎಲ್ಲಿ ಎಲ್ಲಿ ಎಲ್ಲಿ? ಕೋತಿಗಳನ್ನ ನೋಡಿ ಮನುಷ್ಯರು ಓಡೋಗೋದ್ ನೋಡಿದೀನಿ, ಆದ್ರೆ ಕೋತಿನೇ ನೋಡಿ ಕೋತಿ ಎದುರ್ಕೊಳ್ತಾರದಿದೆ ಫಸ್ಟ್. ಏಯ್, ನಾನ್ ಕೋತಿನಾ? ನೀನ್ ಕೋತಿ, ಗೋರಿಲ್ಲ, ದೊಡ್ಡ ಕಿಂಗೋಂಗ್ ನೀನು, ಕರಿಮೂತಿ ಸಿಂಗಲಿಕ ನೀನು. ನೋಡಜ್ಜಿ, ನನ್ನನಿಗೆ ಕೋತಿ ಅಂತಾನೆ. ಕನ್ಫರ್ಮ್ ಅಜ್ಜಿನ ನಿನ್ನ ಆ ಕೋತಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಸೈಲೆಂಟ್ ಆಗಿ ಕೂತಿರೋದು. ಅಜ್ಜಿ, ಅವನಿಗೆ ಬೈ ಅಜ್ಜಿ, ಯಾಕೆ ಸುಮ್ನೆ ಇದ್ಯಾ? ನನಗ್ ಕೋತಿ ಅಂತೀರ, ನಿಂಗ್ ಬೇಜಾರಾಗಲ್ವಾ? ಏಯ್, ಯಾಕೋ ನನ್ ಮೊಮ್ಮಗಳನ್ನ ಕೋತಿ ಅಂತೀಯ? ಎಷ್ಟ್ ಮುದ್ದಾಗಿದ್ದಾಳೆ. ಯಾಕೋ ಅವಳನ್ನ ಸುಮ್ನೆ ರೇಗಿಸ್ತೀಯಾ? ಹಾ, ಹಂಗ್ ಬೈ ಅಜ್ಜಿ. ಏಯ್ ಕಾಡ್ ಪಾಪ, ಈಗ ಮಾತಾಡೋ. ಏನೋ ಬಾಯಿಗೆ ಶಟರ್ ಹೇಳ್ಕೊಂಡ್ಬಿಟ್ಟ? ಹಾ, ನನಗೆ ಕೋತಿ ಅಂತ್ಯಾ? ಏನಜ್ಜಿ, ಇವಳು ಮಾತ್ರ ನಿನ್ ಮೊಮ್ಮಗಳಾ? ಹಾಗಾದ್ರೆ ನಾನ್ ಯಾರು? ನಿನ್ನೆ ಕೇಳ್ತಿರೋದು, ನಾನ್ ಯಾರು? ಇರ್ಲಿ ಇರ್ಲಿ, ಟೈಮ್ ಬರುತ್ತೆ. ಬೇಜಾರ್ ಮಾಡ್ಕೋಬೇಡ ಅಜ್ಜಿ, ಸಮಾಧಾನ ಮಾಡ್ಕೋ. ಮೀನಾ, ಕೇಶ್ವ, ಈಗ ನನ್ ನೆನ್ಪಾಯ್ತಾ? ಸದ್ಯ ಈಗ್ಲಾದ್ರೂ ನನ್ನ ಹುಡ್ಕೊಂಡ್ ಬಂದಿಯಲ್ಲ. ಮೀನಾ, ಅಮ್ಮ ಎಲ್ಲಿ? ಅತ್ತೇನಾ? ಅಮ್ಮನ ಒಬ್ಳನ್ನೇ ಬಿಡ್ಬೇಡ ಅಂತ ಹೇಳಿದ್ದೆ ತಾನೆ. ಯಾಕೋ, ಏನಾಯ್ತು? ಬೆಳಗ್ಗೆನೆ ಅಮ್ಮ ಅವ್ರ ಅಣ್ಣಂದ್ರನ್ನ ನೆನೆಸ್ಕೊಂಡು ಬೇಜಾರಾಗಿದ್ರು. ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಎದುರುಗಡೆ ಅವರೇ ಸಿಕ್ಕಿದ್ರು. ಅವ್ರನ್ನ ನೆನೆಸ್ಕೊಂಡು ಅವಳು ನೋವು ಪಡ್ತಿರ್ತಾಳೆ. ಅದಕ್ಕೆ ನಿನಗೆ ಅವ್ರ ಜೊತೆ ಇರು ಅಂತ ಹೇಳಿದ್ದು. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಲ್ಲ. ಕೇಶ್ವ, ಅತ್ತೆ ಏನ್ ಚಿಕ್ಕವ್ರೇನೋ? ದೇವಸ್ಥಾನದಲ್ಲಿ ಭಕ್ತಿಗೂ ಏಕಾಂತ ಬೇಕು, ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಬಂದೆ. ನೀನ್ ನೋಡಿದ್ರೆ ಅವ್ರಿಗೇನೋ ಆಗೋಗ್ಬಿಟ್ಟಿದೆ ಅನ್ನೋ ತರ ಆಡ್ತಿದ್ಯಾ. ಸಾಕು ಸಾಕು, ಈ ವೇದಾಂತ ಎಲ್ಲ ಹೇಳ್ಬೇಡ. ಕೇಶ್ವ, ಒಂದ್ ನಿಮಿಷ. ಅತ್ತೆ ದೇವಸ್ಥಾನ ಪ್ರದಕ್ಷಿಣೆ ಆಗ್ತಿದ್ರು, ಅವ್ರು ಖುಷಿಯಾಗೇ ಇದಾರೆ, ನೀನ್ ತಲೆ ಕೆಡ್ಸ್ಕೋಬೇಡ್ವೋ? ಕೇಶ್ವ, ಈಗೇನಂದ್ರೆ ಮುಂಚೆ ಎಲ್ಲ ನಾವಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಬಂದಾಗ ಜೊತೆಗೆ ಕುಂಕುಮ ಹಚ್ಕೋತಾ ಇದ್ವಿ. ನಿನಗ್ ನೆನ್ಪಿದ್ಯಾ? ನಿನ್ ಹಣೆಯಿಂದ ನನ್ನ ಹಣೆಗೆ ಕುಂಕುಮ ಇಟ್ಟಿದ್ದೆ. ಈಗ್ಲೂ ನೋಡು, ನಿನ್ ಹಣೆಯಲ್ಲಿ ಕುಂಕುಮ ಇದೆ. ಕೇಶ್ವ, ನಾನ್ ಕಣ್ ಮುಚ್ಕೋತೀನಿ, ಈಗ್ಲೂ ಅದೇ ತರ ಕುಂಕುಮ ಇಡೋ. ಕೇಶ್ವ, ಕುಂಕುಮ ಇಡೋ. ಕೇಶ್ವ, ಕೇಶ್ವ, ಗಂಡಸ್ರು ಮದ್ವೆ ಆದ್ಮೇಲೆ ಬದ್ಲಾಗ್ತಾರ ಅನ್ನೋ ವಿಷಯನ ನೀನ್ ನಿಜ ಮಾಡಕ್ ಹೊರಟಿದ್ಯಾನೋ ಕೇಶ್ವ? ಯಾಕ್ತಿದ್ರು? ಏನಾಯ್ತು ಅಣ್ಣ? ಕೆಲವು ನೆನಪುಗಳು ತುಂಬ ಭಯಂಕರ ಅಣ್ಣ. ಗಾಳಿ ಬಂದಾಗ ಮೋಡ ಥರ ತೇಲ್ಕೊಂಡು ಹೋಗ್ಬಿಡುತ್ತೆ ಅನ್ಕೋತೀವಿ, ಆದರೆ ಕೆಲವು ಮೋಡ ಗಟ್ಟಿಯಾಗಿ ಹಾಗೆ ಕೂತ್ಕೊಂಡ್ಬಿಡುತ್ತೆ. ನೀನೇನ್ ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಿಲ್ಲ. ರೀ, ನಾನ್ ಹೇಳ್ತೀನಿ. ಇವ್ರಿಗೆ ಗಿರ್ಜಿನ್ ನೆನ್ಪು ಕಾಡ್ತಾ ಇದೆ. ಊರಲ್ಲಿರೋ ಎಲ್ಲಾ ಕನ್ಯೆಯರಿಗೆ, ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀವಿ, ಆದ್ರೆ ಒಡ ಹುಟ್ಟಿದ ತಂಗಿ ಕೊಡ್ತಿಲ್ಲ ಅಂತ ಇವ್ರ ಮನ್ಸು ಪರಿತಪಿಸ್ತಾ ಇದೆ.
ಅಲ್ಲ, ಮನ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಅದ್ರ ಮೇಲೆ ದ್ವೇಷ ಅನ್ನೋ ಪರದೆನೇ ಎಳೆದಿದ್ದೀರಾ? ಒಂದು ಸಲ ಆ ಪರ್ದೆನ ಸರಿಸ್ಬಾರ್ದಾ? ನೋಡಿ, ನೀವು ಗಿರ್ಜನ್ನ ಎಷ್ಟೇ ತಿರಸ್ಕರಿಸ್ಬೋದು, ಆದ್ರೆ ಈ ಜನ್ಮದಲ್ಲಿ ಗಿರ್ಜಾ ನಿಮ್ ತಂಗಿನೇ, ನೀವು ಅವ್ರ ಅಣ್ಣಂದ್ರೆ. ಅದ್ ಯಾವತ್ತೂ ಬದಲಾಗೋದಿಲ್ಲ. ಊರಲ್ಲಿರೋ ಇಷ್ಟು ಜನ ಮುತ್ತೈದರಿಗೆ ಬಾಗ್ನ ಕೊಡ್ತಾ ಇದೀರಾ. ಎಷ್ಟು ಜನ ಮುತ್ತೈದಕ್ ಬಾಗ್ನ ಕೊಟ್ರು ನಿಮ್ ತಂಗಿ ಕೊಟ್ಟಂಗಾಗತ್ತ ಹೇಳಿ? ಗಿರ್ಜಾಗೆ ನೀವ್ ಹೇಗ್ ಬಾಗ್ನ ಕೊಡ್ಬೇಕು ಅಂತ ನಿಮ್ ಮನ್ಸು ಚಡ್ಪಡಿಸ್ತಾ ಇರೋ ಹಾಗೆ ಗಿರ್ಜಾಗೂ ತವ್ರ ಮನೆ ಬಾಗ್ನ ಈಸ್ಕೋಬೇಕು ಅಂತ ಅವಳ ಮನ್ಸು ಚಡ್ಪಡಿಸ್ತಾ ಇರೋದಿಲ್ವಾ? ನೋಡಿ, ಹೇಗೋ ಅವರು ದೇವಸ್ಥಾನಕ್ಕೆ ಬಂದಿದ್ದಾರೆ, ನೀವೇ ಸೋತು ಒಂದು ಸಲ ಯಾಕೆ ಒಂದು ಹೆಜ್ಜೆ ಮುಂದೆ ಇಡಬಾರ್ದು? ಸಾಧ್ಯನೇ ಇಲ್ಲ ಅದಕ್ಕೆ. ನಮ್ಮ ಜೀವನದಲ್ಲಿ ಎರಡು ವಿಷಯಕ್ಕೆ ಜಾಗನೇ ಇಲ್ಲ. ಒಂದು ಗಿರಿಜಾಗೆ ಕ್ಷಮೆ, ನಮ್ಮ ಪ್ರೀತಿ. ಆ ಗಿರ್ಜಾ ಅವಳ ಕ್ಯೂನಲ್ಲಿ ಬಂದು ನಿಂತು ನಮ್ಮ ಎದುರುಗಡೆ ಕೈ ಚಾಚಿ ಬೇಡ್ಕೊಂಡ್ರು ತಮ್ಮಿಂದ ಅವಳಿಗೆ ಸಿಗೋದು ತಿರಸ್ಕಾರ ವಾಗಿನೂ ಅಲ್ಲ.